ಆಪ್ ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರ ಸರ್ಕಾರ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿದೆ ಎಂಬುದು. ರಾಜನಾಥ್ ಸಿಂಗ್ ಅವರೇ, ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಕಳಿಸ್ದಾಗಿಂದ ಅವರ ಪಕ್ಷದ ಜನರು ಬಿಜೆಪಿ ಪ್ರಜಾಪ್ರಭುತ್ವವನ್ನ ಕೊಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ಜೈಲಿಗೆ ಕಳಿಸಿಲ್ಲ. ಚುನಾವಣೆಗೆ ಅವರು ಕೋರ್ಟ್ಗೆ ಹೋದಾಗ ಕೋರ್ಟ್ ಅವ್ರಿಗೆ ರಿಲೀಫ್ ಕೊಟ್ಟಿಲ್ಲ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಏನು ಅಂದ್ರೆ, ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಇಡಿ ಹೋದವರು ಅವ್ರು ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿದ್ರಲ್ಲ, ಅದಾದ್ಮೇಲೆ ನಮ್ಗನ್ಸಿದ್ದೇನು ಅಂತಂದ್ರೆ ನಾವು ಅವ್ರಿಗೆ ಜಾಮೀನು ಕೊಡಬಾರ್ದು ಅಂತ. ಆದ್ರೆ ಅವರ ಪಕ್ಷದ ಜನರು ಹೇಳ್ತಾ ಇದ್ದಾರೆ, ಚುನಾವಣೆಗೆ ಮುಂಚೆ ಚುನಾಯಿತ ಮುಖ್ಯಮಂತ್ರಿಯನ್ನ ಜೈಲಿಗೆ ಕಳಿಸೋ ಮೂಲಕ ಭಾರತೀಯ ಜನತಾ ಪಕ್ಷ ದೊಡ್ಡ ಅಪರಾಧ ಮಾಡಿದೆ ಅಂತ. ಹಾಗಾದ್ರೆ ನಮ್ಮನ್ನ ಯಾಕೆ ಪ್ರಶ್ನೆ ಕೇಳಬೇಕು ಅಂತ? ಅಲ್ಲ, ಸರ್ಕಾರ ನಾವಂತವ್ರನ್ನ ಜೈಲಿಗೆ ಕಳಿಸಿಲ್ಲ. ಅವ್ರ ವಿರುದ್ಧ ಏನ್ ಎನ್ಕ್ವೈರಿ ನಡೀತಾ ಇತ್ತೋ, ಅಂದ್ರೆ ಎನ್ಕ್ವೈರಿ ಮಾಡ್ತಿದ್ದವರು ಅವ್ರ ಚಾರ್ಜರ್ಸ್ನ ಹಾಕಿದ್ದು. ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಸಮನ್ಸ್ ಕೂಡ ಕಳಿಸಿದ್ವಿ ನಾವು. ನೀವು ನಿಮ್ಮ ಸಮಯನ ಕೊಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ. ಏನಾಗಿದೆ ಅಂತ ಕೇಳೋದಕ್ಕೆ ಅವ್ರು ಸಮಯನೇ ಕೊಟ್ಟಿಲ್ವಲ್ಲ. ಅವರು ಸೆಮಿ ಕೋರ್ಟ್ಗೆ ಹೋದ್ರು, ನಾವಂತೂ ಹೋಗ್ಲಿಲ್ಲ. ಈಗ ಸಮಯ ಕೊಡ್ಲಿಲ್ಲ, ಹಾಗಾಗಿ ಕರ್ಕೊಂಡು ಹೋದ್ರು. ಇಲ್ಲ, ಕರ್ಕೊಂಡೋಗಿ ನಾವು ಬಿಡ್ಲಿಲ್ಲ, ನಾವು ಕಳಿಸೂ ಇಲ್ಲ. ಕೋರ್ಟ್ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಕೂಡ ಬಹಳ ದೊಡ್ಡ ವಕೀಲರು. ಅವರು ರಾಜ್ಯಸಭಾ ಸದಸ್ಯರು ಆಗಿದ್ದಾರೆ. ಅವರು ನಿಮ್ಗೂ ಚೆನ್ನಾಗಿ ಗೊತ್ತಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ನ ಮುಂದೆ ಏನ್ ಹೇಳಿದ್ರು ಅಂತಂದ್ರೆ, ಅರವಿಂದ್ ಕೇಜ್ರಿವಾಲ್ ಅವರನ್ನ ರಿಲೀವ್ ಮಾಡ್ಬಿಡಿ, ಅವರನ್ನ ಜೈಲಿಂದ ಬಿಡುಗಡೆ ಮಾಡ್ಬಿಡಿ. ಇಲ್ದಿದ್ರೆ ಚುನಾವಣೆ ಯಾವತ್ ನಡೆಯುತ್ತಲ್ವಾ, ಯಾವತ್ತು ಕೊನೆ ದಿನ ಇರುತ್ತಲ್ಲ, ಅವತ್ತು ವಿರೋಧ ಪಕ್ಷದ ನಾಯಕರೆಲ್ಲ ಜೈಲು ಪಾಲಾಗ್ತಾರೆ ಅಂತ ಹೇಳಿದ್ರು. ಯಾವ ಆಧಾರದ ಮೇಲೆ ಹೇಳಿದಾರೋ ಗೊತ್ತಿಲ್ಲ. ಸರಿ, ತೋರಿಸಿ ಏನಾಗುತ್ತೆ ಅಂತ 2 ತಿಂಗಳಲ್ಲಿ. ನಾನು ಹೇಳೋದೇನೆಂದ್ರೆ, ಇಷ್ಟೆಲ್ಲ ಅಪರಾಧಗಳಿಂದ ಅವ್ರು ಯಾಕೆ ತುಂಬಿಕೊಂಡಿದ್ದಾರೆ ಅಂತ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ಜೈಲಿಗೆ ಹೋಗಿರೋದು. ಯಾಕಂದ್ರೆ ಸರ್ಕಾರ ಅವ್ರನ್ನ ಜೈಲಿಗೆ ಕಳಿಸಿದಲ್ಲ, ಅಥವಾ ಮೋದಿಯವರು ಜೈಲಿಗೆ ಕಳಿಸಿದಲ್ಲ, ಅಥವಾ ಇನ್ಯಾರೋ ಜೈಲಿಗೆ ಕಳಿಸಿದಲ್ಲ. ಇಡಿಯವರು ಅವ್ರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು, ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು, ಸಮ್ಮನ್ಸ್ ಕೊಡ್ಲಾಗಿತ್ತು, ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. 9 ಸಲನೂ ಸಮಯ ಕೊಡ್ದೇನೆ ಅವರು ಕೋರ್ಟ್ಗೆ ಹೋದ್ರೆ ಏನಾದರೂ ಪರಿಹಾರ ಸಿಗ್ಬೋದು, ಜೈಲಿಗೆ ಹೋಗ್ಬಾರ್ದು ಅಂತ. ಕೋರ್ಟೇ ಪರಿಹಾರ ಕೊಟ್ಟಿಲ್ವಲ್ಲ, ಆಗ ಅದಕ್ಕೂ ಹೇಳಿದ್ರು ಕೋರ್ಟ್ ಮೇಲೆ ನಾವು ಪ್ರೆಷರ್ ಹಾಕಿದ್ವಿ ಅಂತ. ನೋಡಿ, ಅವ್ರು ಹೇಳ್ತಾರೆ ಇವರು ಇಡಿ ಮತ್ತೆ ಸಿಬಿಐನ ಬಳಸ್ಕೊಳ್ತಾರೆ. ಮತ್ತೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ಎಂಥ ನಾಯಕ ಅಂತಂದ್ರೆ, ಅವರು ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆ ಕೊಡಬಹುದು ಮತ್ತೆ ಸೋಲಿಸಬಹುದು. ಅದಕ್ಕೆ ಅವರನ್ನ ಎಲೆಕ್ಷನ್ಗೆ ಮುಂಚೆ ಜೈಲಿಗೆ ಕಳಿಸ್ಬಿಟ್ರು. ಛೇ ಅಲ್ಲ, ಮೋದಿ ಅವ್ರಿಗೆ ದೊಡ್ಡವರೇ ಚಾಲೆಂಜ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗತ್ತೇಳಿ? ಇನ್ನೊಬ್ರು ಚಾಲೆಂಜರ್ ಇದ್ದಾರೆ ಮೋದಿ ಅವ್ರಿಗೆ, ರಾಹುಲ್ ಗಾಂಧಿ. ಅವರು ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ನ ನಂತರ ಟ್ವಿಟರ್ ಅಲ್ಲಿ ಬರೀತಾರೆ, ಭಯಭೀತರಾದ ಸರ್ವಾಧಿಕಾರಿ ಸತ್ತ ಪ್ರಜಾಪ್ರಭುತ್ವ ಬಯಸ್ತಾರೆ. ಈ ತರ ನಿಂದನೀಯ ಪದಗಳನ್ನ ಪ್ರೈಮ್ ಮಿನಿಸ್ಟರ್ಗಳಿಗೆ ಇಂಥವರೇ ಬಳಸಕ್ಕಾಗೋದು. ನಾನು ಒಂದು ಸತ್ಯ ಹೇಳ್ಬಿಡ್ತೀನಿ, ಜೀವನದಲ್ಲಿ ನಾನು ಯಾವ ಪ್ರೈಮ್ ಮಿನಿಸ್ಟರ್ನೂ ಟೀಕ್ಸಿಲ್ಲ. ಅದು ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ನಾನು ಯಾವತ್ತೂ ಈ ಥರ ಯೋಚನೆ ಕೂಡ ಮಾಡಿಲ್ಲ. ಯಾಕೆ ಅಂದರೆ, ನಾನು ನಂಬೋದೇನೆಂದರೆ, ಪ್ರಧಾನಮಂತ್ರಿ ಅಂದರೆ ಅದೊಂದು ಸಂಸ್ಥೆ. ಈ ಥರ ನಿಂದನೀಯ ಪದಗಳನ್ನ ಬಳಸೋದು ಪ್ರಧಾನಮಂತ್ರಿಗಳಿಗೆ ಒಂದು ಸಂಸ್ಥೆ ಬಗ್ಗೆ ಮಾತಾಡಿದಾಗೆ. ರಾಷ್ಟ್ರಪತಿನೂ ಒಂದು ಸಂಸ್ಥೆನೇ, ಅವ್ರ ಬಗ್ಗೆ ಎಲ್ಲ ಈ ರೀತಿ ಮಾತಾಡೋದು ತುಂಬ ತಪ್ಪು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಈಗ ನೀವೇ ಹೇಳಿ, ಇವ್ರು ತಪ್ಪು ಮಾಡಿದ್ರು, ಇವ್ರು ಸರಿ ಮಾಡಿದ್ರು, ಇವ್ರು ಹೀಗೆ ಮಾಡಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ಥರ ಮಾತುಗಳಾದರೆ ನೀವು ಆರಾಮಾಗಿ ಮಾತಾಡ್ಬೋದು. ಆದರೆ ಈ ಥರ ನಿಂದನೀಯ ಮಾತುಗಳು ಅದು ಹೇಗೆ ಬರುತ್ತೋ ಅವ್ರ ಬಾಯಿಂದ, ನಾನು ಇದನ್ನು ಖಂಡಿಸ್ತೀನಿ. ಆದರೆ ಚುನಾವಣೆಗಿಂತ ಮುಂಚೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡೋದು ನಿಮ್ಗನ್ಸಲ್ವಾ? ಇದರಿಂದ ಚುನಾವಣೆಗೆ ನಷ್ಟ ಆಗಬಹುದು ಬಿಜೆಪಿಗೆ ಅಂತ. ಅಲ್ಲ, ನಾವೆಲ್ಲಿ ಬಂದಿದ್ದೀವಿ ಅಂತ ನಾವು ಬಂದಿದ್ದೀವಿ ಅಂತ ಯಾಕೆ ಕೇಳ್ತಿದ್ರಿ ರಜತ್ ಅವರೇ? ಯಾಕೆ ಅಂತ ಹೇಳಿದ್ರೆ, ಕೇಸನ್ನ ಇಡಿ ಅವ್ರು ಮಾಡಿದ್ದು. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದು ತುಂಬಾ ಮುಂಚೆಯಿಂದನೂ ಈ ಕೇಸ್ನ ತನಿಖೆ ಮಾಡ್ತಾ ಇದ್ರು. ಕೆಲವರು 1.5 ವರ್ಷ 2 ವರ್ಷಕ್ಕೆ ಮುಂಚೆನೆ ಜೈಲಿಗೆ ಹೋಗಿದ್ರು. ಇದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿತ್ತು. ಅದ್ರಲ್ಲಿ ಅವ್ರು ಜೈಲಿಗೆ ಹೋಗಿದ್ದು.
ಎಲೆಕ್ಷನ್ ಬಂತು ಅಂತ ಒಳಗಾಕಿದ್ದಲ್ಲ. ದೇಶಕ್ಕೆ ಚೆನ್ನಾಗಿ ಗೊತ್ತು ಅವ್ರು ಹೊರಗಿದ್ದಿದ್ರೆ ಏನ್ ಮಾಡ್ತಿದ್ರು ಅಂತ. ರಜತ್ ಅವರೇ 2014ರಲ್ಲೂ ಹೊರಗಡೆ ಇದ್ರು, 2019ರಲ್ಲೂ ಹೊರಗಡೆ ಇದ್ರು. ಆದ್ರೆ ಅದು ಬೇರೆ ಮಾತು ಬಿಡಿ. ರಾಜನಾಥ್ ಸಿಂಗ್ ಅವರೇ ಅವರೊಬ್ಬರೇ ಅಲ್ಲ ನೋಡಿ, ಅವ್ರ ಬಗ್ಗೆ ನೀವು ನಾನು ಕೂಡ- ಹೆಚ್ಚಾಗಿ ಮಾತಾಡೋದಕ್ಕೆ ಬಯಸೋದಿಲ್ಲ. ಆ, ಈಗ ಕೇಜ್ರಿವಾಲ್ರ ಬಗ್ಗೆ ಕೋರ್ಟಲ್ಲಿ ಏನ್ ಜಡ್ಜ್ಮೆಂಟ್ ಬರುತ್ತೋ ಬರ್ಲಿ ಬಿಡಿ, ಅದನ್ನ ನಾವೆಲ್ಲರೂ ಸ್ವೀಕಾರ ಮಾಡ್ತೀವಿ. ಅದಕ್ಕಾಗಿ ನಮ್ಮೆಲ್ಲರ ಮೇಲೆ ಬೆರಳು ತೋರ್ಸದ, ನಮ್ಮೇಲೆ ದೋಷಾರೋಪ ಮಾಡೋದು ಯಾಕೆ ಅಂತ? ಯಾಕೆ ನಾವು ನ್ಯಾಯಸಮ್ಮತವಾಗಿಲ್ವಾ? ನೋಡಿ ಅವರು ಯಾವಾಗ ಅಂದ್ರೆ ಜೈಲಿಂದ ಹೊರಗಿದ್ರಲ್ಲ, ಅವ್ರು ಹೇಳ್ತಿದ್ರು ಈ ಮನೀಶ್ ಸಿಸೋಡಿಯಾ ಇದಾರಲ್ಲ ಅವರು ಕಟ್ಟ ಪ್ರಾಮಾಣಿಕರು, ಅವರು ದಿಲ್ಲಿ ಜನಕ್ಕೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ರು, ಅದಕ್ಕೆ ಮೋದಿ ಅವರು ಅವರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಅಂತ. ಏನ್ ಹೇಳೋದು, ಎಂಥ ಮಾತು. ಅವ್ರ ಪಾರ್ಟಿಯವರೆಲ್ಲ ಜೈಲಲ್ಲೇ ಇದ್ದಾರೆ. ಭಾರತದ ರಾಜಕೀಯದಲ್ಲಿ ದೊಡ್ಡ ವಿಡಂಬನೆ ಇದ್ದಿರ್ಬೋದು. ಬಹಳಷ್ಟು ರಾಜಕೀಯ ವ್ಯಕ್ತಿಗಳ ವರ್ಡ್ಸ್ ಮತ್ತು ಕೋಟ್ಸ್, ಕೃತಿ ಕಥನ, ಹೇಳುವ ಮತ್ತು ಮಾಡುವ ಅಂತರದ ಕಾರಣದಿಂದಾಗಿ ಭಾರತದ ರಾಜನೀತಿ ಹಾಗೂ ರಾಜಕಾರಣಿಗಳ ಮೇಲೆ ಜನರ ವಿಶ್ವಾಸ ನಿಧಾನವಾಗಿ ಮುಗೀತಾ ಹೋಯಿತು. ಒಂದು ಆಳವಾದ ವಿಶ್ವಾಸದ ಕೊರತೆ ಇಂದಿನ ರಾಜಕೀಯದಲ್ಲಿ ಮೂಡ್ತಾ ಇದೆ. ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ, ಭಾರತದ ರಾಜಕೀಯದಲ್ಲಿ ಹುಟ್ಕೊಂಡಿರುವಂಥ ಅವಿಶ್ವಾಸದ ಸಂಕಟದಲ್ಲಿ ಸವಾಲಿನೊಂದಿಗೆ ಒಂದು ಪಾರ್ಟಿ ಸ್ವೀಕಾರ ಮಾಡಿದೆ ಅಂತಂದ್ರೆ ಅದು ನಮ್ಮ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ. ನಾವೇನು ಹೇಳ್ತೀವೋ ಅದನ್ನು ಮಾಡ್ತೀವಿ. ಯಾರಾದರೂ ಹೇಳಿ ನಾವಿದನ್ನು ಹೇಳಿ ಅದನ್ನು ಮಾಡಿಲ್ಲ ಅಂತ? ಮೋದಿಯವರು ಘೋಷಣಾ ಪತ್ರದಲ್ಲಿ ಏನೇನೆಲ್ಲ ಹೇಳಿದ್ರು. ನಾನು ಕೂಡ 2014ರಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದೆ. ಮೋದಿಯವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿದ್ರು. ಮೋದಿಯವರು ಎಷ್ಟೋ ಸಲ ನನ್ನ ಹತ್ರ ಹೇಳಿದರು, ಅಧ್ಯಕ್ಷರೇ ನೀವೊಂದ್ಸಲ ಚೆಕ್ ಮಾಡಿ ಆಗದಿರೋಂಥ ಕೆಲಸ ಏನಾದರೂ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಇದೆಯಾ ಅಂತ, ಯಾಕಂದ್ರೆ ನಮ್ಮ ಸರ್ಕಾರ ಬಂದಮೇಲೆ ಅದು ಅಪೂರ್ಣ ಆಗಬಾರ್ದು ಅಂತ. ಆದ್ರೆ ಮ್ಯಾನಿಫೆಸ್ಟೋನಲ್ಲಿ ನೀವು ಹಾಕೇ ಇರ್ಲಿಲ್ವಲ್ಲ, ಚುನಾವಣೆಗೆ ಮುಂಚಿತವಾಗಿ ಜಾರ್ಖಂಡ್ನ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾರೆ, ದೆಹಲಿ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾರೆ ಅಂತ. ನಾನು ಮುಂಚೆನೇ ಹೇಳಿದ್ನಲ್ಲ, ಇದು ನಾವು ಮಾಡಿದ್ದಲ್ಲ ಅಂತ. ನಾವು ಅದನ್ನ ಬರ್ದೂ ಇಲ್ಲ, ಮತ್ತೆ ಇದು ನಮ್ಮ ಕೆಲಸ ಕೂಡ ಅಲ್ಲ. ಅಂದ್ರೆ ಜಾರ್ಖಂಡ್ ಅಂಥದ್ರಲ್ಲಿ ನಿಮ್ಮ ಮಾವನ್ ಮನೆನಾ? ಅಲ್ಲಿಂದ ನಿಮ್ಗೆ ಸುದ್ದಿ ಬರ್ತಾ ಇತ್ತಾ ಏನಾಗ್ತಿದೆ ಅಂತ? ಇಲ್ಲ, ಇದೆಲ್ಲ ಏಜೆನ್ಸಿಗಳು ಅವ್ರ ಕೆಲಸ ಮಾಡ್ತಾ ಇದೆ. ಅಕಸ್ಮಾತ್ ಏನಾದರೂ ತಪ್ಪಾದ್ರೆ ಏಜೆನ್ಸಿಗಳು ತಪ್ಪು ಮಾಡಲ್ಲ. ನಾನು ಹೇಳ್ತೀನಿ ಯಾಕೆ ಏನಿದ್ರು court ನೋಡಿ ನೋಡ್ಕೊಳ್ಳುತ್ತೆ. ರಾಜನಾಥ್ ಸಿಂಗ್ ಅವರೇ, ಈ ತರ ಇಂಪ್ರೆಷನ್ ಯಾಕಾಗತ್ತೆ ಅಂತ. ಈ ಫಿಗರ್ಸ್ ಏನಿದೆಯಲ್ಲ, ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಅಲ್ಲಿ ಬರ್ದಿದೆ. ಇಡಿ ಅವರು ಕಳೆದ 10 ವರ್ಷದಲ್ಲಿ 347 ಪ್ರಮುಖ ರಾಜಕೀಯ ನಾಯಕರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರಲ್ಲಿ 85% ಅಂದ್ರೆ 85% ವಿರೋಧ ಪಕ್ಷದ ನಾಯಕರು. ಇದು ಇಷ್ಟೆಲ್ಲ ಕರಪ್ಷನ್ ವಿರೋಧ ಪಕ್ಷದವ್ರು ಮಾತ್ರ ಮಾಡ್ತಾರಾ? ಇಲ್ಲ, ನನಗನ್ಸುತ್ತೆ ಇದನ್ನೆಲ್ಲ ಜನರು ಇಂಟ್ರಾಸ್ಪೆಕ್ಟ್ ಮಾಡಬೇಕು ಅಂತ. ಯಾರ ಮೇಲೆ ಆರೋಪ ಇದೆಯಲ್ಲೋ ಅವ್ರ ಮೇಲೆ ಯಾಕೆ ಈ ಥರ ಆಯ್ತು ಅಂತ. ಮತ್ತೆ ಆರೋಪಿಗಳಿಗನ್ಸುತ್ತೆ ಅವರು ಬಿಜೆಪಿಗೆ ಬಂದುಬಿಟ್ರೆ ಆನಂತರ ಚಾರ್ಜಸ್ ಡ್ರಾಪ್ ಆಗತ್ತೆ ಅಂತ. ಇಲ್ಲ, ಕೋರ್ಟ್ ಯಾವಾಗ್ಲಾದ್ರೂ ಕೆಲಸ ಮಾಡ್ತಾ ಇರುತ್ತೆ. ಅವ್ರಿಲ್ಲಾದ್ರೂ ಇರಲಿ, ಅಲ್ಲಾದ್ರೂ ಇರಲಿ, ಎಲ್ಲಾದ್ರೂ ಇರಲಿ. ಅಂದ್ರೆ ನೀವ್ ಹೇಳೋದು ಅದು ಯಾರೇ ಇರ್ಬೋದು, ಅಜಿತ್ ಪವಾರ್ ಇರಬಹುದು ಅಥವಾ ಅಶೋಕ್ ಚೌಹಾಣ್ ಇರಬಹುದು, ಅವರ ವಿರುದ್ಧದ ಕೇಸಸ್ ಏನಿದೆ ಅದ್ ನಡೀತಾ ಇರುತ್ತೆ. ನೋಡಿ, ಕೋರ್ಟು ಏನ್ ಕೆಲಸ ಮಾಡ್ತಿದ್ಯೋ ಅದನ್ನ ಮಾಡ್ತಾ ಇರುತ್ತೆ. ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರ ಕೆಲಸ ಏನಿದೆಯೋ ಅದನ್ನ ಅವ್ರು ಮಾಡ್ತಾರೆ. ಆದ್ರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನ್ ಕೆಲಸ ಮಾಡ್ತಾ ಇದ್ರು ಅದ್ರ ಪರಿಣಾಮ ರಾಜ್ಯದ ಮೇಲೆ ಬೀರಬಹುದು ಅಲ್ವಾ? ಈಗ ದಿಲ್ಲಿನಲ್ಲಿ ಚುನಾವಣೆ ಆಗೋದಿದೆ, ಇದರಿಂದ ಕೇಜ್ರಿವಾಲ್ಗೆ ಜನರ ಅನುಕೂಲ ನೋಡಿ, ಸಿಗ್ಬೋದಲ್ವಾ? ನೋಡಿ, ಪಬ್ಲಿಕ್ ನೋಡಿ. ಸಿಂಪತಿ. ಯಾರು ತಪ್ಪು ಮಾಡ್ತಾರೆ ಅವರ ಪೊಲಿಟಿಕಲ್ ಕೆರಿಯರ್ ಮೇಲೆ ಅದರ ಅಡ್ವಾನ್ಸ್ ಇಂಪ್ಯಾಕ್ಟ್ ಅಂತೂ ಆಗೇ ಆಗುತ್ತೆ. ನಿಮ್ಮ ಪಾರ್ಟಿ ಕೆಲವರು ಅರವಿಂದ್ ಕೇಜ್ರಿವಾಲ್ ಅವರ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು. ಆ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ, ಒಂದ್ ವೇಳೆ ಮನೀಶ್ ಸಿಸೋಡಿಯಾ ತಪ್ಪು ಮಾಡಿದ್ರೆ ಅವರನ್ನ ಜೈಲಿಗೆ ಕಳಿಸಿ, ನಾನ್ ತಪ್ಪು ಮಾಡಿದ್ರೆ, ನಾನೇನಾದ್ರೂ ಕರಪ್ಷನ್ ಮಾಡಿದ್ರೆ ನನ್ನನ್ನು ಜೈಲಿಗೆ ಕಳಿಸಿ ಅಂತ. ಅದಕ್ಕೆಲ್ವರು ಹೋಗಿರೋದು. ಪ್ರೇಕ್ಷಕರಿಂದ ಪ್ರಶ್ನೆ ಸರಿ. ತಗೊಳ್ಳೋಣ. ಸರ್, ಡೆಲ್ಲಿಲಿ ಬಿಜೆಪಿ ವಿನ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಇದು ಸಿಎಂನ ಒಳಗಡೆ ಹಾಕಿ ಗೆಲ್ಲುವಂತಹ ಪ್ರಯತ್ನನೋ ಏನಿದು? ನೋಡಿ, ಸರ್ಕಾರ ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೆ. ಖಂಡಿತ ಇದು ಸರ್ಕಾರ ಮಾಡಿರುವಂಥದ್ದಲ್ಲ. ಇನ್ವೆಸ್ಟಿಗೇಷನ್ ಏಜೆನ್ಸಿ 1.5 ವರ್ಷ 2 ವರ್ಷದಿಂದ ಈ ಕೆಲಸ ಮಾಡ್ಕೊಂಡ್ಬರ್ತಾನೆ ಇದೆ. ಕೆಲವರು ಇದೇ ಆರೋಪದ ಮೇಲೆ ಜೈಲೊಳಗೆ ಆಗ್ಲೇ ಹೋಗಾಗಿತ್ತು. ರಾಜನಾಥ್ ಅವರೇ, ನಿಮಗನ್ಸೋದಿಲ್ವಾ ನಿಮ್ಮ ಸರ್ಕಾರ ಬಂದ ನಂತರ ಕಳೆದ 10 ವರ್ಷದಲ್ಲಿ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಗತ್ಯಕ್ಕಿಂತ ಜಾಸ್ತಿ ಆಕ್ಟಿವ್ ಆಗಿದೆ ಅಂತ? ಸರಿ, ನಮ್ಮ ಯಾವ ಏಜೆನ್ಸಿ ಆಕ್ಟಿವ್ ಆಗಿಲ್ಲ ಅಂತ ನೀವು ಹೇಳ್ಬಿಡಿ. ಯಾವ ಏಜೆನ್ಸಿ ಈಗ ಮುಂಚಿನ ಕಂಪ್ಯಾರಿಸನಲ್ಲಿ ಆಕ್ಟಿವ್ ಆಗಿಲ್ಲ ಅಂತ ಹೇಳ್ಬಿಡಿ. ಎಲ್ಲವೂ ಆಕ್ಟಿವ್ ಆಗಿದೆ. ಇವನ್ ಪ್ರೈಮ್ ಮಿನಿಸ್ಟರ್ ಕೂಡ ಆಕ್ಟಿವ್ ಆಗಿದ್ದಾರೆ. ಎಲ್ಲ ಮಿನಿಸ್ಟರ್ಸ್ ಕೂಡ ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ಅಲ್ವಾ ಇವತ್ತಿನ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ಭಾರತದ ಸ್ಟೇಚರ್ ಇಷ್ಟು ವೇಗವಾಗಿ ಬೆಳೆದಿರೋದು.
ನಾನು ಪೂರ್ತಿ ಕಾನ್ಫಿಡೆನ್ಸಿಂದ ಹೇಳಕ್ ಇಷ್ಟಪಡ್ತೀನಿ. ಮುಂಚೆ ಎಲ್ಲ ಇಂಟರ್ನ್ಯಾಷನಲ್ ಫೋರಮಲ್ಲಿ ಭಾರತ ಏನಾದರೂ ಹೇಳ್ತಿತ್ತು ಅಂತಂದ್ರೆ ಭಾರತ ಹೇಳೋದನ್ನ ಎಲ್ಲರೂ ಕಿವಿ ಕೊಟ್ಟು ಕೇಳಬೇಕಾಗಿತ್ತು, ಕೇಳ್ತಾ ಇರಲಿಲ್ಲ. ಆದರೆ ಇವತ್ತು ಇಂಟರ್ನ್ಯಾಷನಲ್ ಫೋರಮಲ್ಲಿ ಭಾರತ ಏನಾದರೂ ಹೇಳ್ತು ಅಂತಂದ್ರೆ ಭಾರತ ಮಾತಾಡ್ತಿದೆ ಅಂತ ಇಡೀ ಪ್ರಪಂಚನೇ ಕಿವಿ ಕೊಟ್ಟು ಕೇಳುತ್ತೆ. ಇದು ಈಗಿನ ಭಾರತದ ಸ್ಥಿತಿ. ನೀವು ಹೇಳಿದಂತ ಮಾತು ಸರಿಯಾಗಿದೆ. ಪ್ರಧಾನಮಂತ್ರಿ ಆಕ್ಟಿವ್ ಆಗಿದ್ದಾರೆ, ಏಜೆನ್ಸೀಸ್ ಆಕ್ಟಿವ್ ಇದೆ. ಮತ್ತೆ ಈ ಕಾಂಗ್ರೆಸ್ನವರ ತಕರಾರು ಏನು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಕೂಡ ಅವಶ್ಯಕತೆಗಿಂತ ಜಾಸ್ತಿ ಆಕ್ಟಿವ್ ಇದೆ. ಕಾಂಗ್ರೆಸ್ ಪಾರ್ಟಿಗೆ 210 ಕೋಟಿಗಳ ಎಲ್ಲರೂ ಸಕ್ರಿಯವಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಹೋಗ್ಬೇಕು. ಇನ್ಆಕ್ಟಿವ್ ಆಗಿ ಯಾರು ಕೂಡ ಇರಬಾರ್ದು. ಎಲ್ಲರೂ ಆಕ್ಟಿವ್ ಆಗಿರಬೇಕು. ಅದು ಪ್ರೆಸಿಡೆಂಟ್ ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಅಥವಾ ಮಿನಿಸ್ಟರ್ಸ್ ಆಗಿರಲಿ, ಬ್ಯೂರೋಕ್ರಾಟ್ಸ್ ಆಗಿರಲಿ, ಎಲ್ಲರೂ ಆಕ್ಟಿವ್ ಆಗಿರಬೇಕು. ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸಬೇಕು. ಇನ್ಕಮ್ ಟ್ಯಾಕ್ಸ್ನ ಕಾರಣದಿಂದ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಅಕೌಂಟ್ಗಳನ್ನ ಫ್ರೀಸ್ ಮಾಡಿದ್ದಾರೆ. ನಮ್ಮ ಹತ್ರ ರೈಲ್ವೆ ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ಹಣ ಇಲ್ಲ. ನಮ್ಮ ಹತ್ರ ಪೋಸ್ಟರ್ ಅಂಟಿಸೋದಿಕ್ಕೂ ಕೂಡ ದುಡ್ಡಿಲ್ಲ. ಮತ್ತೆ ನಾನು ಬೇರೆಯವ್ರಿಗೆ ₹2 ಕೊಡೋದಿಕ್ಕೂ ಆಗ್ತಾ ಇಲ್ಲ. ಅಯ್ಯೋ, ನಿಮ್ಗೆಲ್ಲ ಹಾಗೆ ಅನ್ಸುತ್ತಾ? ನೋಡಿದ್ರ ಜನರೇ ನಂಬ್ತಾ ಇಲ್ಲ. ಅವ್ರ ಹತ್ರ ₹2 ಕೂಡ ಇಲ್ಲ ಅಂತಂದ್ರೆ ಏನು? ಎಲೆಕ್ಷನ್ ಟೈಮ್ನಲ್ಲಿ ಒಂದು ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ, ಅತ್ಯಂತ ಪುರಾತನ ಪಾರ್ಟಿ ಅನ್ನೋದು ಒಂದಿದ್ದೇ ಇದೆ. ಅವರ ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡೋದು. ನೋಡಿ, ಯಾರಾದ್ರೂ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಫ್ರೀಸ್ ಮಾಡಿದೀವಿ ಅಂತ ಅಂತಂದ್ರೆ ಒಪ್ಕೊಳ್ಳೋಣ, ಫ್ರೀಸ್ ಆಗಿದೆ, ಏಜೆನ್ಸಿಯವ್ರು ಮಾಡಿದ್ದಾರೆ ಅಂತ. ನೀವು ಕೋರ್ಟ್ಗೆ ಯಾಕೆ ಹೋಗಲ್ಲ ಅಂತ? ಲೋವರ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಯಾಕೆ ಹೋಗಲ್ಲ? ಹೋಗ್ತಾರೆ, ಆದ್ರೆ ಅವ್ರಿಗೆ ರಿಲೀಫ್ ಸಿಗೋದಿಲ್ಲ. ನಾನೇನ್ ಮಾಡ್ಲಿ? ಅಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ ಅಂತ? ನಮ್ಮ ಗೌರ್ಮೆಂಟ್ ಏನ್ ಮಾಡುತ್ತೆ? ಮೋದಿ ಅವ್ರು ಏನ್ ಮಾಡ್ತಾರೆ? ನೋಡಿ, ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಎಷ್ಟಿದೆಯೋ ಅವ್ರ ಜೊತೆ ನಾನು ಮಾತನಾಡಿದಾಗ ಅವ್ರು ಹೇಳ್ತಾರೆ, ಮೋದಿಜಿ ತುಂಬಾನೇ ಕಠಿಣ, ಅಮಿತ್ ಶಾ ಕೂಡ ಕಠಿಣ, ಆದ್ರೆ ರಾಜನಾಥ್ ತುಂಬಾನೇ ದಯಾಳು, ಅವರು ಕೂಡ ದಯೆ ತೋರಿಸ್ತಿಲ್ಲ ಅಂತ. ನಮ್ಮವರು ಎಲ್ಲರೂ ದಯಾಳರೇ, ದಯಾಳು ಎಲ್ಲರೂ ಇದ್ದಾರೆ. ಎರಡನೇ ವಿಷಯ ನೋಡಿ, ಕರಪ್ಷನ್ನ ವಿಷಯಕ್ಕೆ ಬಂದಾಗ ಯಾರು ಏನು ಹೇಳ್ತಾರೋ ಹೇಳ್ಕೊಳ್ಳಿ, ಪರವಾಗಿಲ್ಲ. 10 ವರ್ಷ ಆಗಿದೆ ಮೋದಿಜಿಯವರು ಈ ದೇಶವನ್ನು ನಡೆಸ್ಕೊಂಡು. ಅಪೋಸಿಷನ್ನ ಯಾರೇ ಒಬ್ಬ ವ್ಯಕ್ತಿ ಕೂಡ ಬೆರಳೆತ್ತಿ ಒಬ್ಬ ಮಿನಿಸ್ಟರ್ ಮೇಲೆ ಕೂಡ ಕರಪ್ಷನ್ ವಿಷಯದಲ್ಲಿ ತೋರ್ಸಕ್ಕಾಗಿಲ್ಲ. ಇದು ನಮ್ಮ ಸರ್ಕಾರ. ನೀವಿದಕ್ಕೂ ಮುಂಚೆ ಕಾಂಗ್ರೆಸ್ ಸರ್ಕಾರನೂ ನೋಡಿರ್ತೀರ. ಎಷ್ಟು ಆರೋಪಗಳು, ಯಾವ ಸರ್ಕಾರದ ಮೇಲೂ ಅಷ್ಟು ಆರೋಪಗಳಿಲ್ಲ, ಅಷ್ಟು ಆರೋಪಗಳಿದೆ ಕಾಂಗ್ರೆಸ್ ಪಾರ್ಟಿ ಮೇಲೆ. ಎಲ್ಲಿ ತನಕ ಇಂಥ ಗಂಭೀರ ಆರೋಪ ಅಂದ್ರೆ ಕಾಂಗ್ರೆಸ್ನ ಮಂತ್ರಿಗಳನ್ನ ಜೈಲಿಗೆ ಹಾಕಿದ್ದಾರೆ ಅಂತ ಅಲ್ವಾ? ನಿಮ್ಮ ಮಂತ್ರಿಗಳನ್ನ ನೀವ್ಯಾಕೆ ಕಾಪಾಡ್ಕೊಳ್ಳಿಲ್ಲ? ನಮಗೆ ಹೇಳ್ತಾ ಇದ್ರ ನೀವು ಅವ್ರನ್ನ ಕಾಪಾಡಿ ಅಂತ. ಕೋರ್ಟ್ ಇದೆ, ಕೋರ್ಟ್ ಅಲ್ವ ಶಿಕ್ಷೆ ಕೊಟ್ಟಿದ್ದು. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಕೂಡ ಅವ್ರ ಮಂತ್ರಿಗಳಿಗೆ ಕೋರ್ಟು ಶಿಕ್ಷೆ ಕೊಟ್ಟಿತ್ತು. ಶಿಕ್ಷೆ ಕೊಟ್ಟಿದ್ದು ಕೋರ್ಟ್. ಈಗ ಒಂದ್ ವೇಳೆ ಏಜೆನ್ಸಿಗಳು ತಪ್ಪು ಮಾಡಿದ್ರು ಕೂಡ ಕೋರ್ಟ್ ಅವುಗಳ ಮೇಲೆ ಕ್ರಮ ತಗೋಬಹುದು. ಭ್ರಷ್ಟಾಚಾರ ಮಾಡಿದವ್ರನ್ನ ಕೋರ್ಟ್ ಬಿಹೈಂಡ್ ಬಾರ್ ಮಾಡ್ಬೋದು. ಕೋರ್ಟ್ಗೆ ಅಥಾರಿಟಿ ಇದೆ. ಇದನ್ನೇ ರಾಹುಲ್ ಗಾಂಧಿ ಅವರು ತಮ್ಮ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ಕೊಳ್ತಾ ಇದ್ದಿದ್ದು. ಲೋಕತಂತ್ರದ ಹತ್ಯೆ ಆಗ್ತಾ ಇದೆ, ನಮ್ಮ ಅಕೌಂಟ್ಸ್ ಅನ್ನ ಫ್ರೀಸ್ ಮಾಡಲಾಗಿದೆ. ಮೀಡಿಯಾದವರು ಏನು ಮಾಡ್ತಾ ಇಲ್ಲ, ಕೋರ್ಟ್ ಕೂಡ ಏನು ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ತಮಾಷೆ ನೋಡ್ತಾ ಇದ್ದಾರೆ. ನೀವೇ ನೋಡಿ. ಅಲ್ಲ, ಈ ಕೋರ್ಟ್ ಮೇಲೂ ಕೂಡನಾ? ಕೋರ್ಟ್ಗೆ ಯಾರು ಹೇಳಿದ್ರು? ಇವ್ರ ಹೇಳಿಕೆ ಮೇಲೆ ಯಾರಾದ್ರೂ ಕೋರ್ಟ್ಗೆ ಹೋಗ್ತಾರಾ? ಮತ್ತೆ ಇನ್ನೂ ಒಂದು ಮಾತು ಹೇಳ್ತಾರೆ, ಒಂದ್ ವೇಳೆ ನರೇಂದ್ರ ಮೋದಿ ಅವರು ಅವ್ರು ಹೇಳಿದ್ರ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ? ಒಂದ್ ವೇಳೆ ಮೋದಿ ಅವರು 3ನೇ ಸಲ ಚುನಾವಣೆ ಗೆದ್ರೆ ಆಗ ದೇಶದಲ್ಲಿ ಸಂವಿಧಾನ ಶಾಶ್ವತವಾಗಿ ಮುಗ್ದು ಹೋಗುತ್ತೆ. ಮತ್ತೆ ಚುನಾವಣೆ ನಡೆಯೋದೇ ಇಲ್ಲ, ಅಮಿತ್ ಶಾ ಹಾಗೂ ಮೋದಿ ಇರ್ತಾರೆ. ಸಂವಿಧಾನದ ಪ್ರಾವಿಷನ್ಸ್ ಏನಿದೆಯೋ ಆ ಪ್ರಾವಿಷನ್ಸ್ನ ತಳ್ಳಿ ಹಾಕಿ ದೂರ ಹೋಗಿ ನಾವಂತ ಯಾವ ಕೆಲಸ ಮಾಡಿದೀವಿ? ಇದನ್ನಾದ್ರೂ ಹೇಳಿ ಅವರು. ಎಲ್ಲ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ಸರ್ಕಾರ ಸಿಬಿಐನ, ಇಡಿನ, ಇನ್ಕಮ್ ಟ್ಯಾಕ್ಸ್ನ ಬಳಸ್ಕೊಳ್ತಾ ಇದ್ದಾರೆ ತಮ್ಮ ವಿರೋಧಿಗಳನ್ನ ಹೆದರಿಸೋದಕ್ಕೆ. 100% ಸುಳ್ಳು. ಸರಿಯಲ್ಲ ಇದು. ಸಂಪೂರ್ಣವಾಗಿ ನಿರಾಧಾರ ಇದು. ಅಲ್ಲ, ನೀವು ಪೊಲಿಟಿಕಲ್ ಪಾರ್ಟಿ ಜನರ ಬಳಿ ಹೋಗಿ ಜನರ ಸಮರ್ಥನೆಯನ್ನು ಪಡೆದುಕೊಳ್ಳಿ, ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ನೀವು ಆ ಕೆಲಸನ ಮಾಡೋಕ್ಕಾಗ್ತಿಲ್ಲ, ಜನರ ವಿಶ್ವಾಸನ ಗಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಅಧಿಕಾರದಲ್ಲಿರುವಂಥ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸೋದು ತಪ್ಪು. ಅವರು ಜನರ ಹತ್ರ ಹೋಗ್ತಾರೆ, ಮತ್ತೆ ಅವರು ವೋಟನ್ನು ಹಾಕ್ತಾರೆ, ಆದ್ರೆ ಇವಿಎಂ ಇಂದ ವೋಟ್ ಬಿಜೆಪಿಗೆ ಬಂದ್ಬಿಡುತ್ತೆ. ಯಾವ ರಾಜ್ಯದಲ್ಲಿ ಅವರು ಚುನಾವಣೆ ಗೆಲ್ತಾರೋ ಅಲ್ಲಿ ಇವಿಎಂ ಸರಿ ಇರುತ್ತೆ. ಯಾವ ರಾಜ್ಯದಲ್ಲಿ ಅವರು ಸೋಲ್ತಾರೋ ಅಲ್ಲಿ ಇವಿಎಂ ಸರಿ ಇರೋದಿಲ್ಲ. ನೀವೇ ಹೇಳಿ, ಇದಕ್ಕೇನ್ ಮಾಡೋಣ ಅಂತ ನೀವೇ ನಿರ್ಧಾರ ಮಾಡಿ. ಅಲ್ಲ, ಒಂದ್ ಮಾತನ್ನ ನೀವೇ ಅವ್ರಿಗೆ ಹೇಳ್ಬಿಡಿ, ಅಪೋಸಿಷನ್ ತುಂಬಾ ವೀಕ್ ಆಗಿದೆ ಅಂತ. ದೇಶದಲ್ಲಿ ಒಂದು ಗಟ್ಟಿಯಾದ ವಿರೋಧ ಪಕ್ಷ ಇರಬೇಕಲ್ವಾ? ಇಲ್ಲ, ಅವ್ರಿಗೆ ತಿಳಿ ಹೇಳೋಂಥ ಶಕ್ತಿ ನನಗಂತೂ ಇಲ್ಲ.